ನಾಮ ಹಾಕೊಂಡು ಹರಿದೋಗಿರೋ ಜೀನ್ಸ್ ಹಾಕೊಂಡು ಕಿವಿ ಓಲೆ ಹಾಕೊಂಡು ಗಡ್ಡ ಬಿಟ್ಕೊಂಡು ಬೆತ್ತ ಹಿಡ್ಕೊಂಡು ಪೊಲೀಸರ ಜೊತೆಗೆ ಸೈನ್ಯದ ಜೊತೆಗೆ ನಿಂತು ವಿದ್ಯಾರ್ಥಿಗಳನ್ನ ಹೊಡೆದವರು ನಮ್ಮ ಪೊಲೀಸರೇ ಅಂತ ದೆಹಲಿ ಪೊಲೀಸರು ನಾಳೆ ಹೇಳ್ಬೇಕು. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ರಿ ಎಷ್ಟು ಜನ ಕೊಟ್ರಿ ನೇಮಕಾತಿ 2010 SSC 2011 ಮಧ್ಯಪ್ರದೇಶ 2013 ಮಧ್ಯಪ್ರದೇಶ 2014 ಯಾರು ರಾಜೀನಾಮೆ ಕೊಟ್ರು ಹೇಳ ಸರ್? ನಾನು ದಯಾನಿಧಿ ಮಾರನ್ ರಾಜೀನಾಮೆ ಕೊಟ್ರು. ಪರೀಕ್ಷೆಗೆ ಸಂಬಂಧಪಟ್ಟ ಸರ್ ನೀವಂದ್ರಲ್ಲ 2G ಸ್ಪೆಕ್ಟ್ರಮ್ ಅಂತ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೀವಂದ್ರಲ್ಲ 2G ಸ್ಪೆಕ್ಟ್ರಮ್ ಕಲ್ಲಿದ್ದಲು ಹಗರಣ ಎಲ್ಲ ರಾಜಾ ಕೊಟ್ರು, ದಯಾನಿಧಿ ಮಾರನ್ ಕೊಟ್ರು. ಒಂದ್ ನಿಮಿಷ ಇದೇ ನಿತೀಶ್ ಕುಮಾರ್ ಒಂದ್ಸರಿ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಕೇಳಿ. ಅಶೋಕ್ ಚೌಹಾಣ್ ರಾಜೀನಾಮೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ರಿ ತಡ್ರಿ. ಶಿವರಾಜ್ ಪಾಟೀಲ್ ಕಂಗನ್ ಬೇಜು ಕ್ಯಾ ಅಂತ ಹೇಳಿದಂತ ಇದೇ ಬಿಜೆಪಿಯ ಇವರು ಯಾರು ಸುಷ್ಮಾ ಸ್ವರಾಜ್ ಅವರು ನಿಮ್ಗೆ ಕಂಗನ್ ಬೇಜು ಕ್ಯಾ ಕೈಯಲ್ಲಿ ಬಳೆ ಹಾಕೊಂಡು ಒಂದ್ ನಿಮಿಷ ಕಂಗನ್ ಬೇಜು ಕ್ಯಾ ಅಂತ ಅಂದಿದ್ದಕ್ಕೆ ಅವರು ರಾಜೀನಾಮೆ ಕೊಟ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲು ದುರಂತ ನಡೆದ್ರು, ಅವ್ರೇನ್ ರೈಲು ಓಡ್ಸಕ್ ಹೋಗಿದ್ರ ಅಲ್ಲಿ, ಅವರು ರಾಜೀನಾಮೆ ಕೊಟ್ರು. ಅಷ್ಟೇ ಯಾಕ್ರಿ ಯಡಿಯೂರಪ್ಪನವರು ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ಸಚಿವ ಅವ್ರಿಗೆ ಅಧಿಕಾರ ಧರ್ಮೇಂದ್ರ ಪ್ರಧಾನ್ ಸ್ಟಾಫ್ ನ ನೇಮಕ ಮಾಡ್ಕೊಳ್ಳೋಕೆ ಅವ್ರಿಗೆ ಅಧಿಕಾರ ಒಂದು ಕೇಂದ್ರದಲ್ಲಿ ಆಫ್ಟರ್ ಡಿಸ್ಪ್ಯಾಚ್ ಆಫ್ ಕ್ವೆಶ್ಚನ್ ಪೇಪರ್ ಎನ್ಟಿಎ ಯಾರು ಹೌದು ಎನ್ಟಿಎ ರಾಜೀನಾಮೆ ತೆಗೆದುಕೊಂಡಿದ್ದೀವಲ್ಲ ಮಹಾನಿರ್ದೇಶಕರ ರಾಜೀನಾಮೆ ಸುಬೋಧ್ ಕುಮಾರ್ ಸಿಂಗ್ ರಾಜೀನಾಮೆ ತೆಗೆದುಕೊಂಡಿದ್ದೀವಿ. ಗೊತ್ತಿಲ್ಲ ಅಂದ್ರೆ ಏನೇನೋ ಮಾತಾಡ್ಬೇಡ್ರಿ. ಒಂದ್ ನಿಮಿಷ ತಡ್ಕೊಳ್ರಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್. ಏನು ಅಂತಂದ್ರೆ ಭಾರತದಲ್ಲಿ ಒಮ್ಮೆ ಪತ್ರಿಕೋದ್ಯಮ ಒಂದು ವೃತ್ತಿಯಾಗಿತ್ತು, ಈಗ ಅದು ವ್ಯಾಪಾರ ಆಗಿದೆ. ಏನ್ ಹೇಳಿ? ಈಗ ಅದು ವ್ಯಾಪಾರ ಆಗಿದೆ. ತಮ್ಮ ನಾಯಕನ ವೈಭವೀಕರಣಕ್ಕೆ ಡೋಲು ಬರಿಸುವಂತಹ ಡೋಲ್ಮ್ಯಾನ್ ಆಗ್ಬಿಟ್ಟಿದೆ ಅಂತ ಪತ್ರಿಕೋದ್ಯಮ. ಇವತ್ತು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಭಾರತ 180 ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ? 159ನೇ ಸ್ಥಾನದಲ್ಲಿದೆ 2026. ಒಂದ್ ನಿಮಿಷ ನಾನು ಮತ್ತೆ ರೇಷ್ಮೆ ಸರ್ ಇಲ್ಲಿ ಪತ್ರಕರ್ತರಿದ್ದೀವಿ. ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಭಾರತ 180 ರಾಷ್ಟ್ರಗಳಲ್ಲಿ 159ನೇ ಸ್ಥಾನದಲ್ಲಿದೆ. ನೀವು UPA ಸರ್ಕಾರದಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ 2000 ನಾವು 20 ವರ್ಷ ಲಂಕೇಶ್ ಪತ್ರಿಕೆ ಮೂಲಕ ಸಾಕ್ಷಿ ಪ್ರಜ್ಞೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ತರ ಮಾಡಿದ್ವಿ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದ್ದಿದ್ರಿಂದ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಆಗಿತ್ತು. ಅದೇ UPA ಗವರ್ನಮೆಂಟ್ ಇದ್ದಾಗ ನಾವು 140ನೇ ಸ್ಥಾನದಲ್ಲಿ ಇದ್ವಿ. ಬಹಳ ದೊಡ್ಡ ಸ್ಥಾನ ಇಲ್ಲ. ಅಂದರೆ ನೀವು ಇವತ್ತು ಒಂದ್ ನಿಮಿಷ ತಡ್ರಿ ಸರ್. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಹೌದು ಒಂದ್ ನಿಮಿಷ. ಇವತ್ತು ಏನಾಗಿದೆ ಅಂದ್ರೆ ಸರ್ ಏನಾಗಿದೆ ಅಂದ್ರೆ ಅಲ್ಲ ತಪ್ಪ ಬಿಜೆಪಿ ಅವರು ನೀವು ಒಬ್ಬರೇ ಏನ್ರಿ ಮಾಡ್ಕೊತೀರಿ? ನಾವು ದೇಶದ ಜನರ ಪರವಾಗಿ ತುಕಡೆಗೆ ಧರ್ಮೇಂದ್ರ ಪ್ರಧಾನ್
ಅವ್ರು ರಾಹುಲ್ complaint ಗಾಂಧಿ ಅವ್ರು ಮಾತಾಡಲ್ಲ ಅಂತ. ಗಲಾಟೆ ಆಮೇಲೆ ಮತ್ತೆ ಮಾಡ್ತಾರೆ. ಪಾರ್ಟಿ ಅವ್ರು ಹೇಳ್ತಾರೆ, ಹೇಳೋದು. ರಾಧಾ ಹಿರೇಗೌಡ್ರು ಸಂಸತ್ನಲ್ಲಿ ಮಾತಾಡಕ್ ಬಿಡಲ್ಲ. ಎರಡು ರಾಧಾ ಹಿರೇಗೌಡ್ರು ಒಂದ್ ನಿಮಿಷ, ಕುಮಾರ್ ಸದಸ್ಯರು ಅಲ್ಲ, ತಡ್ರಿ. ಸರ್, ಬೇಡ ಸರ್, ನಿಮ್ ರಾಹುಲ್ ಗಾಂಧಿ ಒಂದು ಆಯ್ತು, ವಿಚಾರ ಎಲ್ಲಿದ್ರೆ ಹೇಳಿ. ಒಂದು ನಿಮಿಷ. ಇವತ್ತು ನೀಟ್ ವಿಚಾರ ಮಾತಾಡ್ಬೇಕಾಗಿತ್ತು. ನಾನು ಹೇಳ್ದು ಕೊಡಿ. ಒಂದು ಬೇಡ. Please, Please, 10 second time ಕೊಡಿ ನನಗೆ. ನೀನು 10 ಕೊಡಲ್ಲ, second. ನೀನು ಕೊಡಲ್ಲ. Please, ನನ್ನ ಮೇಲೆ ನೀನು ಮಾತಾಡಲ್ಲ. ಕೊಡಲ್ಲ. ಏ, ದಾರಿಯ ಬಿಟ್ಬಿಡ್ರಿ. ನನ್ನ ಮೇಲೆ ಮಾತಾಡಲ್ಲ. ಭಾಳ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಭಾಳ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಕುಮಾರ್, ಏ ಯಾಕಂಗ್ ಹೊಯ್ಕೋತಿದಿರಿ, ಯಾಕಂಗ್ ಬಡ್ಕೋತಿದ್ರಿ? ನಮಗ್ ಕಿವಿ ಅದಾವ್ ನಮ್ಗೆ. ಒಂದ್ ನಿಮಿಷ ಹೊಯ್ಕೋಬೇಡ್ರಿ, ಒಂದ್ ನಿಮಿಷ ತಡ್ರಿ. ಇದು ಜನ ನೋಡೋರ್ BP ಜಾಸ್ತಿ ಆಗುತ್ತೆ. ಏ ತಡ್ರಿ 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 ದಿಲೀಪ್, ಒಂದ್ ನಿಮಿಷ. ದಿಲೀಪ್, ರಾಹುಲ್ ಗಾಂಧಿ ಆಡಳಿತದಲ್ಲಿಲ್ಲ, ಇವತ್ತು ಹೋರಾಟ ನಡೀತಾ ಇರೋದು ಯಾರ ವಿರುದ್ಧ? ವಿರೋಧ ಪಕ್ಷಗಳ ಜವಾಬ್ದಾರಿ ಇಲ್ವಾ? ಇಲ್ವಾ? ವಿರೋಧ ಪಕ್ಷಗಳಿಗೆ ಜವಾಬ್ದಾರಿ ಇಲ್ವಾ? ನಾನು ಹೇಳ್ತೀನಿ Super. ಯಾಕೆ ಅಂತ ಹೇಳ್ತೀನಿ. ಒಬ್ಬ ವಿರೋಧ ಮೇಡಮ್ ನೋಡಿ, ವಾಚಿಂಗ್ ಡಾಗ್ ಇದ್ದಂಗೆ, ವಾಚಿಂಗ್ ಡಾಗ್ ಇದ್ದಂಗೆ. ವಾಚಿಂಗ್ ಡಾಗ್ ಎಲ್ಲೋಗಿತ್ತು? ವಾಚಿಂಗ್ ಡಾಗ್ ಎಲ್ಲೋಗಿತ್ತು? ನೀವೇನು ತಿಮ್ಮಿಂಗಲ್ಗಳ? ಇಲ್ಲ, ವಿರೋಧ ಪಕ್ಷ watching dog ನೀವೇನು? ಹೇಳ್ತೀವಿ. ಅಲ್ಲ. ಯಾವ ದೇಶಕ್ಕೆ ಹೋಗಿತ್ತು? ರೀ, ಯಾವ ಏನ್ ದೇಶಕ್ಕೆ ಹೋಗಿತ್ತು watching dog? ದಿಲೀಪ್, ನಿಮ್ಗೆ ತಲೆಗೆ ಅರ್ಥ ಆಗ್ತಿದೆ ನನಗೆ. ಜೂನ್ 20ರಿಂದ ಒಂದು ತಿಂಗಳು ರೀ, ರಾಹುಲ್ ಏನ್ರಿ ಗಾಂಧಿ ನಿಮ್ಗೆ ಅರ್ಥ ಆಗ್ತಿದೆ? ಗಾಯವಾಗಿದ್ರು. ನಾನ್ ಅದಕ್ಕೆ ಕೇಳಿದ ಉತ್ತರ ಪ್ರಶ್ನೆಯನ್ನ ಕೊಡ್ಬೇಕು. ನೀವೇನ್ ಹೇಳ್ತಿದ್ದೀರಿ? ಅದು ಆಡಳಿತ ಅದು. ಈಗ ಹೋರಾಟ ನಡೀತಾ ಇರೋದು ರಾಹುಲ್ ಗಾಂಧಿ ವಿರುದ್ಧ, ಯಾರ ವಿರುದ್ಧ? ಆಡಳಿತ ಪಕ್ಷವಾಗಿ ಹಾ. ನಾವು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನ ನೀವು ಮಾತಾಡ್ರಿ, ರಾಹುಲ್ ಪ್ರತಿಯೊಂದು ಗಾಂಧಿ ಮಾಡಿದೀವಿ, ಹೇಳ್ತೀರಿ. ಪ್ರತಿಯೊಂದು ಅದಕ್ಕೆ ಮಾಡಿದೀವಿ. ಹೋರಾಟ ಯಾವುದೇ ಮಾಡ್ತಿದ್ದಾರೆ. ಕಾರಣಕ್ಕೂನು ಹೋರಾಟ ಎದಕ್ ಮಾಡ್ತಿದ್ದಾರೆ? ಯಾವುದೇ ವಿದ್ಯಾರ್ಥಿಗಳು ಹೋರಾಟ ಎದಕ್ ಮಾಡ್ತಿದ್ದಾರೆ? ನೀಟ್ ಪರೀಕ್ಷೆನಲ್ಲಿ ಪೇಪರ್ ಲೀಕ್ ಆಗಿತ್ತು ಅಂತಕ್ಕಂಥ ಒಂದು ವಿಚಾರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಏನ್ ಬೇಡಿಕೆ? ಕೇವಲ ತಡ್ರಿ. ಅಲ್ಲ, ಅವ್ರ ಬೇಡಿಕೆ ಏನ್ ಯಾವುದೇ ಸರ್? ಸರ್ಕಾರ ಸರ್, ಅವ್ರ ಬೇಡಿಕೆ ಏನ್ರಿ? ಮೇಡಮ್ ಬೇಡಿಕೆ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ಹೌದು, ಅವರು? ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಮಾಡ್ತಾ ಇದ್ದಾರೆ ಅಲ್ವಾ? ಅಲ್ವಾ? ಅಷ್ಟು ಒಪ್ಕೊಳ್ಳಿ ಸಾಕು. ಅಷ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಲ್ಲ ನಿಮ್ಮ ಈ ಎಲ್ಲ ದೇಶ ನಿಮ್ಮ ಪ್ರಶ್ನೆ ಆಗ್ಬಿಟ್ರೆ, correct ನಿಮ್ಮ ಪ್ರಶ್ನೆ ಇದೆ. ಈ ಆಗ್ಬಿಟ್ರೆ, ದೇಶ ಎಲ್ಲಿಗೆ ಬಂದಿದೆ ನಿಮ್ಮ ನಿಂತಿದೆ ಅಂತ ಪ್ರಶ್ನೆ ವಕ್ತಾರರೇ ಆಗ್ಬಿಟ್ರೆ ನಮ್ಮನ್ನೇ admit ಅಂತ ಕರಿತೀರಿ. ಮಾಡ್ಕೊತಾರೆ. ಪೊಲೀಸ್ ಅಲ್ಲಿ ಶಿಸ್ತೇ ಇಲ್ಲ, ಯಾಕಂದ್ರೆ ಅವ್ರು ಬೇಕಾದ್ರೆ ಅರ್ಧೋಗಿರೋ ಪ್ಯಾಂಟ್ ಹಾಕೋಬೋದಂತೆ, ಬ್ಯಾಡ್ಜ್ ಎಲ್ಲ ಹಾಕೋಬೋದಂತೆ, ಫೈಬರ್ ಮಾತ್ರ ಇಟ್ಕೋಬೋದಂತೆ ಕಡ್ಡಿ. ಈ ದೇಶದ ವ್ಯವಸ್ಥೆ ಎಲ್ಲಿಗೋಗ್ತಾ ಇದೆ, ಅದೇ ಗುಂಡ ಎಲ್ಲಿ ಹೋಗಿದೆ ಅಂತ ಗೊತ್ತಾಗಿಲ್ಲ. ನೋಡ್ರಿ ನೀವು ದಂಗೆ ಮಾಡ್ಸೋದು ಗೊತ್ತು, ಒಂದೇ ನಿಮಿಷ. ದಂಗೆಗಳಲ್ಲಿ ರಾಜಕೀಯ ಮಾಡೋದು ಗೊತ್ತು. ಅಲ್ಲ, ಮೇಡಮ್, ಅಲ್ಲಿರೋ ಗೂಂಡಾಗಳು ಕಡ್ಡಿ ತರ್ಬೋದಾ, ದೊಣ್ಣೆ ತರ್ಬೋದಾ? ಅದ್ರಲ್ಲಿ ಅವ್ರು ಯಾರೋ ಕಲಿಸ್ತಾ ಅಂದವ್ರು. ಕತ್ತಿ ಇಷ್ಟು ಹಿಡ್ಕೊಂಡ್ಬಂದವ್ರೆ. ಬೆತ್ತಲಾಗ್ತಿದ್ದೀರಿ ನೀವು ನಿಮ್ಮ ಮಾತುಗಳಲ್ಲಿ. ಕಲಿಸ್ತಾ ಅಂದವ್ರು ಕತ್ತಿನ. ಥ್ಯಾಂಕ್ ಯು ಮುಗೀತ್ರಿ. ಏ ಥ್ಯಾಂಕ್ ಯು, ಮುಗೀತು 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 ಮುಗೀತು. ಆಯ್ತು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಏ ಮುಗಿಸ್ರಿ ಮುಗಿಸ್ರಿ, ಮುಗಿಸಾಕ್ ಬಿಡ್ರಿ. ಆಯ್ತು ಸ್ವಾಮಿ, ನೀವು ಸರಿ ಇದ್ದೀರಿ, ನೀವು ಸರಿ ಇದ್ದೀರಿ. ನಾಳೆ ನೀವು ತಡ್ರಿ, ನಾಳೆ ಏನಾದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ತಡಿ, ನಾಳೆ ಏನಾದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ದಿಲೀಪ್ ಕುಣಿಗಲ್ ಅವರು ಬೇಷರತ್ ಕ್ಷಮೆ ಯಾಚಿಸ್ಬೇಕು ಜನರ ಮುಂದೆ.